ತಿಮ್ಮಾಪುರ್ ವಿಲೇಜ್ಗೆ ಹೋಗುವ ದಾರಿಯಲ್ಲಿ ಒಂದು ಕಡೆ ಅನಾಮಿಕ ಭಾವನ ಸೇರಿ ಪೆಟ್ರೋಲ್ ತುಂಬಿದ 2 ಲೀಟರ್ಗಳ ಬಾಟಲ್ ಇಟ್ಕೊಂಡು ಸ್ವಲ್ಪ ಹೆಚ್ಚಿನ ದರಕ್ಕೆ ಮಾರ್ತಾ ಇರ್ತಾರೆ. ಪೆಟ್ರೋಲ್ ಬೇಕಾದವರು ದುಡ್ಡು ಕೊಟ್ಟು ತಗೊಂಡು ಹೋಗ್ತಾ ಇರ್ತಾರೆ. ಒಂದು ದಿನ ರಾಧಿಕಾ ಸ್ಕೂಟಿ ಮೇಲೆ ಊರಿನೊಳಗೆ ಹೋಗುತ್ತಾ ಅನಾಮಿಕಳನ್ನು ಭಾವನಳನ್ನು ನೋಡಿ ನಿಲ್ಲುತ್ತಾಳೆ. ತನ್ನಲ್ಲಿ ತಾನು, ಇವರು ನೋಡ್ತಾ ಇದ್ರೆ ನಮ್ಮ ಶಾರದಾ ಚಿಕ್ಕಿ ಮನೆಗೆ ಬಂದ ಸೊಸೆಯರಿದ್ದ ಹಾಗಿದ್ದಾರೆ. ಇವರು ಇಲ್ಲಿ ಪೆಟ್ರೋಲ್ ಏನಕ್ಕೆ ಮಾರ್ತಾ ಇದ್ದಾರೆ? ಇವರು ಊರು ಕನ್ನಾಯಿಪಲ್ಲಿ ಅಲ್ವಾ? ಒಂದ್ ವೇಳೆ ಪೆಟ್ರೋಲ್ ಮಾರ್ಕೊಂಡು ಏನಾದ್ರೂ ಜೀವಿಸ್ತಾ ಇದ್ದಾರಾ? ಅದೇನೋ ಅವ್ರ ಊರಿನ ಹತ್ರನೇ ಮಾಡಬಹುದಲ್ಲ, ಇಷ್ಟು ದೂರದವರೆಗೂ ಬಂದು ಇಲ್ಲಿ ಮಾರೋದೇನಕ್ಕಪ್ಪ ಅಂದುಕೊಂಡು ಸ್ಕೂಟಿಯನ್ನು ಪಕ್ಕಕ್ಕೆ ಇಟ್ಟು ಅವರ ಹತ್ರಕ್ಕೆ ಬರುತ್ತಾಳೆ. ಭಾವನ ರಾಧಿಕಳನ್ನು ಗುರುತು ಹಿಡಿಯಲಿಲ್ಲ, ಆದರೆ ಅನಾಮಿಕಾ ಗುರುತು ಹಿಡಿಯುತ್ತಾಳೆ. ಹೇಳಿ, ಲೀಟರ್ ಬೇಕಾ 2 ಲೀಟರ್ ಬೇಕಾ? ಲೀಟರ್ ಆದ್ರೆ 200 ರೂಪಾಯಿ, 2 ಲೀಟರ್ಗೆ 400 ರೂಪಾಯಿಗಳು. ನಿಮ್ಗೆ ಎಷ್ಟು ಬೇಕೋ ಹೇಳಿ ಎಂದು ಕೇಳುತ್ತಾಳೆ. ರಾಧಿಕಾ ಅನಾಮಿಕಳನ್ನು ನೋಡುತ್ತಾ, ಏನು ದೊಡ್ಡದ್ಗೆ, ನಾನ್ಯಾರೋ ಚಿಕ್ಕತ್ತಿಗೆ ಗೊತ್ತಿಲ್ವಾ ಅಂತ ಕೇಳುತ್ತಾಳೆ. ಆ ಮಾತನ್ನು ಕೇಳಿ ಭಾವನ ಅಯೋಮಯದಿಂದ ನೋಡ್ತಾಳೆ. ನೀವಿರುವುದು ಕನ್ನಾಯಿಪಲ್ಲಿ ಗ್ರಾಮ, ಇದೇನೋ ತಿಮ್ಮಾಪುರಕ್ಕೆ ಹೋಗುವ ಜಾಗ, ಅಂದ್ರೆ ಸುಮಾರಾಗಿ 10 ಕಿಲೋಮೀಟರ್ ದೂರ ಇರುತ್ತೆ. ಅಲ್ಲಿಂದ ಇಲ್ಲಿಗೆ ಬಂದು ಪೆಟ್ರೋಲ್ ನೆನಕೆ ಮಾರ್ತಾ ಇದ್ದೀರಾ? ಎಲ್ಲಿಂದ ಪೆಟ್ರೋಲ್ ತಗೊಂಡ್ಬರ್ತಾ ಇದ್ದೀರಾ? ಇಲ್ಲಿ ನೋಡು ರಾಧಿಕಾ, ಈಗ ನೀನು ಮನೆಗೆ ಹೋಗು, ನಾನು ಫೋನ್ ಮಾಡಿ ನಿನಗೆಲ್ಲ ವಿವರ ಹೇಳ್ತೀನಿ. ನಮ್ಮನ್ನ ಇಲ್ಲಿ ನೋಡಿದ ಹಾಗೆ ಅತ್ತೆಗೆ ಹೇಳ್ಬೇಡ ಪ್ಲೀಸ್, ನಮ್ಮನ್ನ ಅರ್ಥ ಮಾಡ್ಕೋ, ನಮಗೆ ಸಹಾಯ ಮಾಡು ಸಾಕು. ನಿಮ್ಮನ್ನು ನಾನು ಬದುಕಿರುವಷ್ಟು ಕಾಲ ನೆನೆಸ್ಕೋತೀನಿ. ಓಹೋ, ಇಲ್ಲಿ ಪೆಟ್ರೋಲ್ ಮಾರ್ತಾ ಇರೋ ವಿಷಯ ನಮ್ಮ ಚಿಕ್ಕಮ್ಮಂಗೆ ಗೊತ್ತಿಲ್ಲ ಅನ್ನೋ ಮಾತು. ಹೌದು ರಾಧಿಕಾ, ಅತ್ತೆಗೆ ಗೊತ್ತಿಲ್ಲ, ನಿಂಗ್ ಕೂಡ ಗೊತ್ತಿಲ್ಲ. ನೀನು ನಮ್ಮನ್ನ ನೋಡಿಲ್ಲ, ನಾನು ನಿನಗೆ ಎಂತಹ ಪೆಟ್ರೋಲು ಮಾರಲಿಲ್ಲ. ಸರಿನಾ ರಾಧಿಕಾ? ಪ್ಲೀಸ್ ನಮ್ಮನ್ನು ಸ್ವಲ್ಪ ಅರ್ಥ ಮಾಡ್ಕೋ. ಬೇಕು ಅಂದ್ರೆ 1 ಲೀಟರ್ ಪೆಟ್ರೋಲ್ ತಗೊಂಡೋಗು. ನನ್ನ ಚಿಕ್ಕಮ್ಮನಿಗೆ ನಿಜ ಹೇಳ್ತಾ ಇದ್ರೆ ನನ್ನ ಹೊಟ್ಟೆಲಿ ಗಾಳಿ ಬಲೂನ್ ಹಾಗೆ ತಯಾರಾಗುತ್ತೆ. ಅದಕ್ಕೆ ಈ ವಿಷಯದಲ್ಲಿ ನನ್ನ ಬಿಟ್ಬಿಡು, ನಿಜ ಹೇಳ್ಬಿಡ್ತೀನಿ. ಅಂತ ಕೆಲಸ ಮಾತ್ರ ಮಾಡ್ಬೇಡ ರಾಧಿಕಾ. ಈ ದಿನ 2,000 ಬಂದಿದೆ, ಆ ದುಡ್ಡು ಬೇಕಿದ್ರೆ ನೀನು ತಗೋ ಎಂದು ಅನಾಮಿಕಾ ಹೇಳುತ್ತಲೇ ರಾಧಿಕಾ ಸಂತೋಷ ಪಡುತ್ತಾಳೆ. ಇನ್ನು ಮತ್ತೊಂದು ಕಡೆ, ಏನ್ ಶಾರದಾ ಅಷ್ಟು ದೀರ್ಘವಾಗಿ ಆಲೋಚಿಸ್ತಿದ್ಯಾಕೆ? ನಮ್ಮ ಸೊಸೆಯರ ಬಗ್ಗೆನೇ ಆಲೋಚಿಸ್ತಾ ಇದ್ದೀನಿ ರೀ. ನಮ್ಮ ಸೊಸೆಯರಿಗೇನಾಗಿದೆ? ಇಬ್ಬರು ಚೆನ್ನಾಗಿದ್ದಾರಲ್ಲ, ಬ್ರಹ್ಮಾಂಡವಾಗಿ ದಿನಕ್ಕೆ 2,000 ರೂಪಾಯಿ ಸಂಪಾದಿಸ್ತಾ ಇದ್ದಾರೆ. ಆ ದುಡ್ಡು ತಂದು ನಿಂಗೆ ಕೊಡ್ತಾ ಇದ್ದಾರಲ್ಲ. ಇಷ್ಟಕ್ಕೂ ಯಾಕೆ ಅವ್ರ ಬಗ್ಗೆ ಅಷ್ಟು ದೀರ್ಘವಾಗಿ ಆಲೋಚಿಸ್ತಾ ಇದೆಯೋ ನಂಗೆ ಅರ್ಥವಾಗಿಲ್ಲ. ದಿನಕ್ಕೆ 2,000 ತಗೊಂಡ್ಬರ್ತಾ ಇದ್ದಾರೆ, ಚೆನ್ನಾಗೇ ಇದೆ. ಆದ್ರೆ ಸೊಸೆಯರು ಮಾಡ್ತಾ ಇರುವ ವ್ಯಾಪಾರವೇನೋ ನನಗೇನೋ ಅರ್ಥವಾಗ್ತಾ ಇಲ್ಲ. ಯಾವ ವ್ಯಾಪಾರವಾದ್ರೆ ಏನು ಶಾರದಾ? ನಮ್ಮ ಸೊಸೆಯರು ಮಕ್ಕಳಿಗಿಂತ ಹೆಚ್ಚು ಪ್ರಯೋಜಕರಾಗಿದ್ದಾರೆ, ಅದಕ್ಕೆ ನಾವು ಸಂತೋಷ ಪಡಬೇಕು. ಅಷ್ಟೇ ಹೊರತು ಅವರು ಮಾಡ್ತಾ ಇರುವ ವ್ಯಾಪಾರದ ಬಗ್ಗೆ ಯಾಕೆ ಅಷ್ಟೆಲ್ಲ ಆಲೋಚಿಸೋದು ಹೇಳು? 3 ದಿನದ ಕೆಳಗೆ ಪಕ್ಕದ ಬೀದಿಯಲ್ಲಿರುವ ಸುಬ್ಬಮ್ಮ ನಮ್ಮ ಮನೆಗೆ ಬಂದಿದ್ಲು. ಯಾಕೆ? ಉಪ್ಪಿನಕಾಯಿಗೋಸ್ಕರನಾ? ಅಲ್ಲ, ನಮ್ಮ ಸೊಸೆಯರು ಅವರ ಕಾರಿಂದ ಪೆಟ್ರೋಲ್ ಕಳ್ಳತನ ಮಾಡ್ತಾ ಇದ್ರೆ ನೋಡಿದ್ಲಂತೆ. ಅಂದ್ರೆ ಆ ಸುಬ್ಬಮ್ಮ ಹೇಳಿದ ಮಾತುಗಳನ್ನ ನಂಬ್ತಾ ಇದೆಯಾ ಏನೋ? ಒಂದು ಸುಬ್ಬಮ್ಮ ಮಾತ್ರನೇ ಅಲ್ಲರಿ, ಪಕ್ಕದ ಮನೆ ನಾಗರಾಜ್ ಅವರು, ಆ ಕಡೆ ಮನೆ ಶೋಭಾ, ಆ ಚಿಕ್ಕ ಮನೆ ಮಾಣಿಕ್ಯ, ಎಲ್ರು ಹೀಗೆ 5-6 ಜನ ಬಂದು ನನಗೆ ಹೇಳಿದ್ರು ಈ ವಿಷಯ. ಅಬ್ಬಾ ಸಾಕು ಬಿಡು ಶಾರದಾ, ಅವರ ಕಣ್ಣ ಮುಂದೆ ನಮ್ಮ ಸೊಸೆಯರು ಪೆಟ್ರೋಲ್ ಕಳ್ಳತನ ಮಾಡ್ತಾ ಇದ್ರೆ ಆಗ ಏನಕ್ಕೆ ಹಿಡಿಲಿಲ್ಲಂತೆ? ಆಗ ಹಿಡ್ಕೊಳ್ಳೋದೆ ಕತ್ತೆ ಕಾಯ್ತಾ ಇದ್ದಾರಂತ. ನೀವೆಷ್ಟು ಹೇಳಿದ್ರು ನನಗೇನಕ್ಕೋ ಸೊಸೆಯರ ಮೇಲೆ ಅನುಮಾನ ಆಗ್ತಾ ಇದೆ. ಇನ್ನು ನಿನ್ಯಾರು ಸರಿ ಮಾಡಲ್ಲ ಎಂದು ಪ್ರಸಾದ್ ಹೊರಟು ಹೋಗುತ್ತಾನೆ. ಇನ್ನು ಅಲ್ಲಿ ರಾಧಿಕಂಗೆ ಅನಾಮಿಕಾ ದುಡ್ಡು ಕೊಡ್ತಾ ಇದ್ರೆ ಭಾವನ ಅಡ್ಡಪಡಿಸುತ್ತಾಳೆ. ಅಕ್ಕ, ನಾವು ದುಡ್ಡು ಕೊಡಬಾರ್ದು, ಅತ್ತೆಗೆ ನಿಜ ಹೇಳು ಅಂತ ಹೇಳು. ಈಗ ಈ ರಾಧಿಕಾ ಬಂದಿದ್ದಾಳೆ, ನಾಳೆ ಇನ್ಯಾರೋ ಮಾಧವಿ ಬರ್ತಾಳೆ, ನಾಡಿದ್ದು ಮೇಘನ ಬರ್ತಾಳೆ. ಹೀಗೆ ಬಂದವರೆಲ್ಲರಿಗೂ 2,000 ಕೊಟ್ಕೊಂಡು ಹೋದ್ರೆ ಇನ್ನು ನಮಗೇನು ಮಿಕ್ಕುತ್ತೆ ಹೇಳು? ನಾವು ಎಷ್ಟು ಕಷ್ಟ ಪಡ್ತಾ ಇದೀವಿ ನಿಂಗೆ ಗೊತ್ತಿಲ್ವಾ ಅಕ್ಕ ಎಂದು ಹೇಳುತ್ತಾಳೆ. ಆ ಮಾತಿಗೆ ರಾಧಿಕಂಗೆ ಕೋಪ ಬರುತ್ತೆ. ಕ್ಷಣ ಕೂಡ ತಡ ಮಾಡಲಿಲ್ಲ, ಫೋನ್ ತೆಗೆದು ಶಾರದಂಗೆ ಫೋನ್ ಮಾಡ್ತಾಳೆ. ಫೋನ್ ಸ್ಪೀಕರ್ ಅಲ್ಲಿ ಇಡ್ತಾಳೆ. ಹಲೋ, ಯಾರು ಮಾತಾಡ್ತಾ ಇರೋದು? ನಾನು ಚಿಕ್ಕಮ್ಮ ರಾಧಿಕಾ, ನಿಮ್ಮ ಶ್ಯಾಮಲಾಕ್ಕನ ಮಗಳು, ತಿಮ್ಮಾಪುರಿಂದ ಮಾತಾಡ್ತಾ ಇದ್ದೀನಿ. ನೀನ ತಾಯಿ, ಅಮ್ಮ ಅಪ್ಪ ಚೆನ್ನಾಗಿದ್ದಾರಮ್ಮ? ಚೆನ್ನಾಗಿದ್ದಾರೆ ಚಿಕ್ಕಮ್ಮ ಎಂದು ಸ್ವಲ್ಪ ಹೊತ್ತು ಮಾತನಾಡಿ ಅನಾಮಿಕಾ ಭಾವನ ಪೆಟ್ರೋಲ್ ಮಾರ್ತಾ ಇರೋ ವಿಷಯ ಹೇಳುತ್ತಾಳೆ ರಾಧಿಕಾ. ಶಾರದಂಗೆ ನಿಮಿಷದ ಹೊತ್ತು ಮಾತೇ ಬರಲಿಲ್ಲ. ಚಿಕ್ಕಮ್ಮ ಲೈನಲ್ಲೇ ಇದೀಯಾ? ಹಾ ಇದೀನಮ್ಮ, ಇದೀನಿ. ನಾನೇ ಮಾರಾಟ ಮಾಡೋ ಅಂದೆಮ್ಮ ಅವರಿಗೆ. ನಮ್ಮೂರಲ್ಲಂತೂ ಎಲ್ರು ತಿಳಿದವರೇ ಇರ್ತಾರೆ. ಆ ಪೆಟ್ರೋಲ್ ಎಲ್ಲ ಸರಿಯಾಗಿ ಮಾರಾಟವಾಗಲ್ಲ, ಬೇರೆ ಕಡೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲೇ ಮಾರು ಅಂತ ಹೇಳ್ದೆ.
ಸರಿ ಚಿಕ್ಕಮ್ಮ, ಈ ವಿಷಯ ಹೇಳೋಣ ಅಂತ ಕಾಲ್ ಮಾಡಿದೆ ಎಂದು ಫೋನ್ ಇಟ್ಟು ಏನು ಮಾತನಾಡದೆ ರಾಧಿಕಾ ತನ್ನ ಸ್ಕೂಟಿ ಮೇಲೆ ಹೊರಟು ಹೋಗುತ್ತಾಳೆ. ಅನಾಮಿಕ ಭಾವನಾ ಮುಖ ನೋಡ್ಕೋತಾರೆ. ಮನೆಗೆ ಹೋದ ಮೇಲೆ ನಮಗೆ ಮಾಮೂಲಾಗಿರಲ್ಲ ತಂಗಿ. ಭಯಪಡ್ಬೇಡ ಅಕ್ಕ, ನಾವು ದುಡ್ಡನ್ನೇನು ವೃಥಾ ಖರ್ಚು ಮಾಡ್ತಾ ಇಲ್ವಲ್ಲ. ಪ್ರತಿ ದಿನವೂ ಬಂದ ದುಡ್ಡನ್ನು ತಗೊಂಡು ಹೋಗಿ ಅತ್ತೆಗೆ ಕೊಡ್ತಾ ಇದೀವಲ್ಲ, ಅದೇ ವಿಷಯನ ಮಾತಾಡೋಣ. ತಂಗಿ, ನಾವು ಪೆಟ್ರೋಲ್ ಮಾರೋದು ತಪ್ಪಲ್ಲ, ಆದ್ರೆ ಕಳ್ಳತನ ಮಾಡಿ ಮತ್ತೆ ಮಾರ್ತಾ ಇದೀವಲ್ಲ ಅದು ತಪ್ಪು. ಮತ್ತೆ ಪರಿಸ್ಥಿತಿ ಹಾಗೆ ಬಂದಿದೆ, ಅದಕ್ಕೆ ತಕ್ಕ ಹಾಗೆ ನಾವು ನಡ್ಕೋತಾ ಇದೀವಿ. ಅತ್ತೆಗೆ ಅರ್ಥವಾಗುವ ಹಾಗೆ ಹೇಳೋಣ ಅಕ್ಕ ಎಂದು ಧೈರ್ಯ ಹೇಳುತ್ತಾಳೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಇನ್ನು ಮಾರನೇ ದಿನ ಅನಾಮಿಕ ಭಾವನಾ ಸೋಫಾದಲ್ಲಿ ಕೂತ್ಕೊಂಡ ಅತ್ತೆ ಶಾರದಳ ಮುಂದೆ ಮೌನವಾಗಿ ನಿಂತಿರುತ್ತಾರೆ. ಶಾರದಾ ಅವರನ್ನು ಕೋಪದಿಂದ ನೋಡುತ್ತಾ, ಸೊಸೆಯರೇ, ನಾನು ಕೇಳಿದ್ದಕ್ಕೆ ನಿಮ್ಮಿಂದ ಇನ್ನೂ ಉತ್ತರ ಬರ್ಲಿಲ್ಲ ಎಂದು ಕೇಳುತ್ತಾಳೆ. ಅಕ್ಕ ಹೇಳ್ತಾಳೆ ಅತ್ತೆ ಎಂದು ಭಾವನೆ ಹೇಳುತ್ತಲೇ ಅನಾಮಿಕ ಗಾಬರಿಯಿಂದ, ನಾನ್ ಹೇಳಲಾರೆ ಅತ್ತೆ, ಭಾವನನೇ ನಿಮಗೆ ಅರ್ಥವಾಗುವ ಹಾಗೆ ಹೇಳ್ತಾಳೆ ಎಂದು ಅನಾಮಿಕ ಗಾಬರಿಯಾಗಿ ಅನ್ನುತ್ತಾಳೆ. ಅಕ್ಕ, ನೀನು ನನಗಿಂತ ಈ ಮನೆಗೆ ಮೊದಲು ಬಂದ ಸೊಸೆ. ನಾವು ಮಾಡ್ತಾ ಇರುವ ಪೆಟ್ರೋಲ್ ಕಳ್ಳತನದ ಬಗ್ಗೆ ನೀನೇ ಹೇಳ್ಬೇಕು. ಇದೇ ನ್ಯಾಯ, ಧರ್ಮ ಕೂಡ ಎಂದು ಆವೇಶವಾಗಿ ಹೇಳಿ ತಕ್ಷಣ ತುಟಿ ಕಚ್ಚಿಕೊಳ್ಳುತ್ತಾಳೆ. ಶಾರದಾ ಆಶ್ಚರ್ಯ ಹೋಗುತ್ತಾಳೆ. ಏನೋ ಇಬ್ರು ಸೇರಿ ಪೆಟ್ರೋಲ್ ಕಳ್ಳತನ ಮಾಡ್ತಾ ಇದ್ದೀರಲ್ವಾ ಎಂದು ಕೇಳುತ್ತಾಳೆ. ಅನಾಮಿಕ ಭಾವನಾ ಅದೊಂಥರ ಮುಖ ನೋಡ್ಕೋತಾರೆ. ಹೇಳಿ, ನೀವಿಬ್ಬರು ಸೇರಿ ಪೆಟ್ರೋಲ್ ಕಳ್ಳತನ ಮಾಡ್ತಾ ಇದ್ದೀರಾ? ಅಂದ್ರೆ ಊರಿನವರ ಪೆಟ್ರೋಲ್ ಕಳ್ಳತನ ಮಾಡೋದು ನೀವಿಬ್ರೇನಾ? ಹೇಳಿ ಸೊಸೆಯರೇ, ನಿಜ ಹೇಳಿ. ಊರಲ್ಲಿ ಆಗ್ತಾ ಇರುವ ಪೆಟ್ರೋಲ್ ಕಳ್ಳತನ ನಿಮ್ದೇ ಅಲ್ವಾ? ಹೌದು ಅತ್ತೆ, ನಾವೇ. ಈಗ ಪೆಟ್ರೋಲ್ ಕೊರತೆ ಇದೆ ಅಂತ ಮನೆಯಲ್ಲಿರುವ ಕಾರುಗಳಿಂದ ಬೈಕ್ಗಳಿಂದ ಪೆಟ್ರೋಲ್ ಕಳ್ಳತನ ಮಾಡಿಕೊಂಡು ಹೆಚ್ಚು ರೇಟಿಗೆ ಮಾರ್ತಾ ಇದ್ದೀವಿ. ಆ ದುಡ್ಡೇ ತಂದು ನಿಮಗೆ ಕೊಡ್ತಾ ಇದ್ದೀವಿ. ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ಸೊಸೆಯರೇ, ನಾನು ನಿಮ್ಮನ್ನ ಕ್ಷಮಿಸಲ್ಲ. ನಿಮಗೆ ತಕ್ಕ ಶಿಕ್ಷೆ ಪಡ್ಲೇಬೇಕು. ಅಂದ್ರೆ ಈಗ ನಮ್ಮನ್ನ ಆ ಪೊಲೀಸರಿಗೆ ಹಿಡಿಸ್ಕೊಡ್ತಿರತ್ತೆ? ಹೌದು, ಈಗ ಪೊಲೀಸರಿಗೆ ಹಿಡಿಸ್ಕೊಡ್ಲೇಬೇಕು. ನಿಂಗೆ ಗೊತ್ತಾ ಭಾವನಾ, ನೀವಿಬ್ಬರು ಮಾಡುವ ಕೆಲಸ ಚಿಕ್ಕ ತಪ್ಪಲ್ಲ. ಪೆಟ್ರೋಲ್ ಕಳ್ಳತನ ಅಂದ್ರೆ ಅದೊಂದು ದೊಡ್ಡ ಅಪರಾಧ. ಊರಿನವರು ನಂಬಿ ಬೈಕು ಕಾರುಗಳನ್ನ ಮನೆ ಮುಂದೆ ಇಟ್ಟಿದ್ರೆ ನೀವೇನೋ ರಾತ್ರಿ ಹೋಗಿ ಆ ಪೆಟ್ರೋಲ್ ಕಳ್ಳತನ ಮಾಡ್ಕೊಂಡು ತಗೊಂಡ್ಬರ್ತಾ ಇದ್ದೀರಾ. ಅತ್ತೆ, ನಮ್ಮನ್ನು ಕ್ಷಮಿಸ್ಬಿಡಿ ಅತ್ತೆ, ನಾವಿಬ್ಬರು ತಪ್ಪು ಮಾಡಿದ್ದೀವಿ. ಕ್ಷಮಿಸಲಿಕ್ಕೆ ಇದು ಮದುವೆ ಜಗಳ ಅಲ್ಲ ಸೊಸೆ, ಕಳ್ಳತನ. ಊರಿನ ಜನರನ್ನು ಮೋಸ ಮಾಡಿದ್ದೀರಿ ನೀವು. ಮನೆಗಾಗಿ ಕಳ್ಳತನ ಮಾಡಿದ್ದೀರಾ? ನಮ್ಮ ಮನೆ ಹೆಸರು, ನಮ್ಮ ಗೌರವ ಏನಾಗಿ ಹೋಗ್ಬೇಕು ಹೇಳಿ? ಅತ್ತೆ, ನಿಜ ಹೇಳ್ಬೇಕು ಅಂತಂದ್ರೆ ನಮ್ಮ ಗಂಡಂದಿರು, ಅದೇ ನಿಮ್ಮ ಮಕ್ಕಳು ಸಂಬಳ ಮನೆಗೆ ಕೊಡ್ತಾ ಇಲ್ಲ. ಸಾಲಗಳೇನೋ ಹೆಚ್ಚಾಗಿ ಹೋಗಿದೆ. ಬಡ್ಡಿಯವರು ದಿನವೂ ಮನೆಗೆ ಬಂದು ಮನೆ ಮುಂದೆ ನಿಂತು ಜಗಳ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಭಯಪಟ್ಟು ಹೀಗೆ ಮಾಡಿದ್ವಿ. ಶಾರದಾ ಮಾತಿಗೆ ಆಶ್ಚರ್ಯ ಹೋಗುತ್ತಾಳೆ. ಏನೋ ಸಾಲ ಮಾಡಿದ್ದಾರಾ? ಎಷ್ಟುವರೆಗೂ ಇರುತ್ತೆ ಸೊಸೆ? ₹1,00,000 ಅತ್ತೆ. ಈ ವಿಷಯ ನಿಮಗೆ ಹೇಳಿದ್ರೆ ನೀವು ದುಃಖ ಪಡ್ತೀರಲ್ವಾ, ಅದಕ್ಕೆ ಹೇಳಲಿಲ್ಲ. ಏನೋ ಅಷ್ಟುವರೆಗೂ ಇದೆಯಾ? ಅತ್ತೆ, ಒಂದು ಸಲ ಪೊಲೀಸರ ಹತ್ರಕ್ಕೆ ಹೋದ್ರೆ ನಮ್ಮ ಜೀವನ, ನಿಮ್ಮ ಮಕ್ಕಳ ಹೆಸರು, ಈ ಮನೆ ಹೆಸರು ಎಲ್ಲ ಕೆಟ್ಟ ಹೋಗುತ್ತೆ ಅತ್ತೆ. ನಾವು ಇನ್ಮೇಲೆ ಆ ಕೆಲಸ ಮಾಡಲ್ಲ ಅತ್ತೆ, ನಿಮ್ಮ ಕಾಲು ಹಿಡಿತೀವಿ. ದಯವಿಟ್ಟು ನೀವೇ ನಮ್ಮನ್ನ ಕಾಪಾಡಿ ಎಂದು ವಾರಗಿತ್ತಿಯರೊಬ್ಬರು ಶಾರದಳನ್ನ ಬೇಡಿಕೊಳ್ಳುತ್ತಾರೆ. ಅಂದ್ರೆ ನೀವು ಕಳ್ಳತನ ಮಾಡಿದ ಪ್ರತಿ ಮನೆಗೆ ಹೋಗು, ಪೆಟ್ರೋಲ್ ಎಷ್ಟು ತೆಗೆದಿದ್ದಾರೋ ಅಷ್ಟು ತಿರುಗಿ ಕೊಡ್ಬೇಕು. ಪೆಟ್ರೋಲ್ ಇಲ್ದಿದ್ರೆ ದುಡ್ಡಾದ್ರೂ ಕೊಡ್ಬೇಕು. ಅತ್ತೆ, ಆಗ ಅವರು ನಮ್ಗೆ ಹೊಡಿತಾರೆ. ಈ ವಿಷಯ ಹೇಳಿ ಪೊಲೀಸರಿಗೆ ಹೇಳ್ತಾರೆ. ಅದು ನಡೆಯದೇ ಇರೋ ಹಾಗೆ ನಾನು ಕೂಡ ನಿಮ್ ಜೊತೆ ಬರ್ತೀನಲ್ಲ, ಬನ್ನಿ. ನೀವು ನಿಜವಾಗಿ ದೇವತೆ ಅತ್ತೆ. ಶಾರದಾ ಅನಾಮಿಕ ಭಾವನೆಗಳನ್ನು ಹಿಂದೆ ಇಟ್ಟುಕೊಂಡು ಅವರು ಕಳ್ಳತನ ಮಾಡಿದ ಪ್ರತಿ ಮನೆಗೆ ಕರ್ಕೊಂಡು ಹೋಗಿ ದುಡ್ಡು ಕೊಡಿಸುತ್ತಾಳೆ. ಶಾರದಳ ಮುಖ ನೋಡಿ ಯಾರು ಏನೋ ಅನ್ನಲಾರದೆ ಹೋಗುತ್ತಾರೆ ಅವರಿಬ್ಬರನ್ನು. ಇನ್ನು ಸ್ವಲ್ಪ ಹೊತ್ತಿಗೆ ಮನೆಗೆ ಬರುತ್ತಾರೆ. ಅತ್ತೆ, ನಿಮ್ಮಿಂದಲೇ ನಮಗೆ ಹೊಸ ಜೀವನ ಬಂದಿದೆ. ಈ ದಿನದಿಂದ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಕಳ್ಳತನ ಮಾಡಿ ಸಂಪಾದಿಸಿದ ದುಡ್ಡು ಎಷ್ಟು ಹೆಚ್ಚಾದರೂ ಸರಿ, ಅದು ಶಾಪದ ಹಾಗೆ ಅಮ್ಮ. ಪ್ರತಿ ಕೆಲಸದಲ್ಲಿಯೂ ನಮ್ಮ ಪ್ರಾಮಾಣಿಕತೆಯೇ ಮುಖ್ಯ. ಅತ್ತೆ, ಮತ್ತೆ ನಿಮ್ಮ ಮಕ್ಕಳು ಮಾಡಿದ ಸಾಲ ಹೇಗೆ ತೀರಿಸಬೇಕು? ನೀವಿಬ್ಬರು ಅಡಿಗೆ ಮಾಡೋದ್ರಲ್ಲಿ ಕೈ ಎತ್ತಿದವರಲ್ಲ. ಇಡ್ಲಿ, ದೋಸೆ, ಬಜ್ಜಿಗಳಂತ ಸ್ಟಾಲ್ ಇಡೋಣ. ಊರೆಲ್ಲರಿಗೂ ನಿಮ್ಮ ಕೈ ರುಚಿ ತಿಳಿಯುತ್ತೆ, ನೀವು ಬದಲಾಗಿದ್ದೀರಿ ಅಂತ ಅವರು ತಿಳಿತಾರೆ. ಪ್ರಾಮಾಣಿಕವಾಗಿ ಸಂಪಾದಿಸಿದರೆ ಸಾಲ ಕೂಡ ಬೇಗನೆ ತೀರಿ ಹೋಗುತ್ತೆ, ಒಳ್ಳೆ ಹೆಸರು ಕೂಡ ಬರುತ್ತೆ. ಇನ್ನು ಮಾರನೇ ದಿನದಿಂದ ಅನಾಮಿಕ ಭಾವನಾ ಪೆಟ್ರೋಲ್ ಕಳ್ಳತನ ಮಾಡುವುದನ್ನು ಬಿಡುತ್ತಾರೆ.
ಅವರು ಇಟ್ಟ ಚಿಕ್ಕ ಟಿಫಿನ್ ಸ್ಟಾಲ್ ಊರಿನಲ್ಲಿ ಕೆಲವು ದಿನಕ್ಕೆ ದೊಡ್ಡ ಹೆಸರು ತರುತ್ತದೆ. ಸಾಲ ನಿಧಾನವಾಗಿ ತೀರುತ್ತದೆ. ಮುಖ್ಯವಾಗಿ ಆ ಮನೆಯ ಗೌರವ ತಿರುಗಿ ಬರುತ್ತದೆ. ದಾರಿ ತಪ್ಪಿದವರನ್ನು ಶಿಕ್ಷಿಸಲಿಕ್ಕೆ ಬದಲು ಅವರನ್ನು ಸರಿಯಾಗಿ ತಿದ್ದುವುದೇ ದೊಡ್ಡದು ಎಂದು ಶಾರದಾ ನಿರೂಪಿಸುತ್ತಾಳೆ. ಅತ್ತೆ ಶಾರದಾ ಮಡಕೆ ತುಂಬಾ ಮಿಕ್ಕಿ ಹೋದ ಮೊಸರನ್ನು ನೋಡಿ ದುಃಖದಿಂದ ನೋಡ್ತಾ ಇದ್ರೆ ಸೊಸೆ ಅನಾಮಿಕ ಅಲ್ಲಿಗೆ ಬರ್ತಾಳೆ. ಅತ್ತೆ, ಏನಾಯ್ತು? ಯಾಕೆ ಅಷ್ಟು ದುಃಖದಿಂದ ನೋಡ್ತಾ ಇದ್ದೀರಿ? ಮಡಕೆ ತುಂಬಾ ತುಂಬಿರುವ ಮೊಸರನ್ನ ಹೊರಗೆ ಚೆಲ್ಲೋದಿಕ್ಕೆ ಮನಸ್ಸು ಬರ್ತಾ ಇಲ್ವೇ? ಆದ್ರೆ ತಪ್ಪಲ್ವಲ್ಲ ಅತ್ತೆ, ಬಿಸಾಕ್ಬೇಕು. ಮಡಕೆ ತುಂಬಾ ಇರುವ ಮೊಸರನ್ನ ಮನೇಲಿ ಇಟ್ಕೊಂಡು ಏನ್ ಮಾಡ್ಕೊಳ್ಳೋಣ ಹೇಳಿ? ದಿನವೂ ನಮ್ಮ ಮನೆಯಲ್ಲಿ 2 ಮಡಕೆ ತುಂಬಾ ಮೊಸರಾಗತ್ತೆ. ಎಷ್ಟು ತಿರುಗಿ ಮಾರಿದ್ರು 1 ಮಡಕೆ ಮೊಸರು ಮಾತ್ರ ಮಾರಾಟವಾಗತ್ತೆ. ಇನ್ನೊಂದು ಮಡಕೆ ಮೊಸರು ನೋಡಿ ಹೀಗೆ ಮಿಕ್ಕೋಗುತ್ತೆ. ಕಸದಲ್ಲಿ ಹಾಕ್ಬೇಕಾಗಿ ಬರುತ್ತೆ. ಹೀಗೆ ಹೊರಗೆ ಬಿಸಾಕದೆ ಈ ಮೊಸರಿಂದ ಇನ್ನೇನಾದ್ರೂ ಮಾಡಿ ಮಾರೋಣವೇ? ಇನ್ನೇನು ಅಂದ್ರೆ ಲಸಿ ಮಾಡಿ ಮಾರೋಣವಾ? ಹೋಗ್ಲಿ, ಮಜ್ಜಿಗೆ ಮಾಡಿ ಮಾರೋಣವಾ? ಏನ್ ಮಾಡಿ ಮಾರೋಣ ಹೇಳಿ ಅತ್ತೆ? ಆದ್ರೆ ಅತ್ತೆ, ನಾವು ಏನ್ ಮಾಡಿ ಮಾರ್ಬೇಕಂದ್ರು ಮೊದಲು ನಮಗೆ ಸಹನೆ ಇರ್ಬೇಕು. ನನಗೆ ಮಾತ್ರ ಸಹನೆ ಇಲ್ಲ ಅತ್ತೆ. ಹೇಗಿರುತ್ತೆ ಸೊಸೆ? ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀಯ, ಲಕ್ಷ್ಮಿ ಹತ್ರ ಹೋಗಿ ಹಾಲ್ ಕರೀತೀಯ, ಮನೆ ಮುಂದೆ ಕೂತ್ಕೊಂಡು ಹಾಲು ಮಾರ್ತೀಯ, ಆ ನಂತರ ಚಕಚಕ ಅಡಿಗೆ ಮಾಡಿ ಅವರಿಗೆ ಮಗನಿಗೆ ಕೆಲ್ಸಕ್ಕೆ ಕಳಿಸ್ತೀಯ. ಆಗ ಟೈಮ್ ನೋಡಿದ್ರೆ ಹಗಲು 10 ದಾಟಿರುತ್ತೆ. ಇನ್ನು ಸಹನೆ ಎಲ್ಲಿಂದ ಬರುತ್ತೆ ಹೇಳು? ಅತ್ತೆ, ಯಾವ ಮುಹೂರ್ತದಲ್ಲಿ ನಾವು ಲಕ್ಷ್ಮಿ ಅನ್ನುವ ಹಸುವನ್ನ ಕೊಂಡುಕೊಂಡುವೋ ಆಗಿನಿಂದ ನಮ್ಮ ಮನೆಯಲ್ಲಿ ಹಾಲಿಗೆ ಮೊಸರಿಗೆ ಕಷ್ಟವೇ ಇಲ್ಲ. ಹಾಲು ಮೊಸರು ಮಾಡ್ಕೊಳ್ತಾ ಬಹಳ ಸಂತೋಷದಿಂದ ಇದ್ದೀವಿ. ನಿಜಾನೇ ಸೊಸೆ, ಆ ಲಕ್ಷ್ಮೀ ದೇವಿ ಹೆಸರಿಗೆ ಹಸುವನ್ನು ಇಟ್ಟುಕೊಂಡು ನಾವು ಅಮ್ಮನ ಹಾಗೆ ನೋಡ್ಕೊಳ್ತಾ ಇದ್ರೆ ಹಸು ನಮಗೆ ಹಾಲನ್ನು ಕೊಟ್ಟು ತಾಯಿ ಪ್ರೇಮನ ಹಂಚ್ತಾ ಇದೆ ಎಂದು ಅತ್ತೆ ಸೊಸೆರು ಮಾತನಾಡಿಕೊಳ್ಳುತ್ತಾ ಇದ್ದರೆ ಹಿತ್ತಲಿನಲ್ಲಿರುವ ಹಸು ಗಟ್ಟಿಯಾಗಿ ಅರ್ಚುತ್ತದೆ. ಸೊಸೆ, ಹಸು ಒಂದ್ಸಲ ಅರ್ಚಿದಾಳೆ ಅಂದ್ರೆ ಬಾಯಾರಿಕೆ ಆದ ಹಾಗಿದೆ. ನೀರ್ ಕೊಡು. ಈಗ್ಲೇ ಕೊಡ್ತೀನಿ ಅತ್ತೆ. ಅನಾಮಿಕಾ ಬಕೆಟ್ ತುಂಬಾ ನೀರು ತೆಗೆದುಕೊಂಡು ಬಂದು ಕೊಡುತ್ತಾಳೆ. ಹಸು ನೀರನ್ನು ಕುಡಿಯುತ್ತದೆ. ಅದನ್ನು ನೋಡಿ ಅನಾಮಿಕಾ ಸಂತೋಷದಿಂದ ಶಾರದಾ ಹತ್ರ ಬರ್ತಾಳೆ. ಸೊಸೆ, ಈಗ ಮಿಕ್ಕ ಮೊಸರನ್ನು ಲಸ್ಸಿ ಮಾಡಿ ನಾನು ಟೌನ್ ಅಲ್ಲಿ ಮಾರ್ಕೊಂಡ್ ಬರ್ತೀನಿ. ನೀನು ಮನೆ ಹತ್ರವೇ ಇದ್ದು ವಿಶ್ರಾಂತಿ ತಗೋ. ಏನು ಬೇಡ. ಊರ್ನವರೆಲ್ಲ ನನ್ನ ನೋಡಿ ಏನ್ ಸೊಸೆನ ಏನೋ ಅತ್ತೆ ಕೈಯಲ್ಲಿ ಲಸ್ಸಿ ಮಾಡಿ ಮಾರಿಸ್ತಾ ಆಕೆ ಮಾತ್ರ ಮನೆಯಲ್ಲಿ ಮಹಾರಾಣಿ ಹಾಗೆ ಇರ್ತಾ ಇದ್ದಾಳೆ ಅಂತ ಬೈಕೊಳ್ಳೋದಕ್ಕಾತೆ ಎಂದು ಅನಾಮಿಕ ಅನ್ನುತ್ತಾ ಇರುವಾಗ ಅತ್ತೆ ಸೊಸೆಯರು ಚಿಕ್ಕಪ್ಪ ಎಂದು ಅಭಿಮಾನದಿಂದ ಕರೆಯುವ ಗೋಪಾಲ್ ಬರುತ್ತಾನೆ. ಅತ್ತೆ ಸೊಸೆಯರು ಮರ್ಯಾದೆ ಪೂರ್ವಕವಾಗಿ ಮಾತನಾಡಿಸುತ್ತಾರೆ. ಗೋಪಾಲ್ ಟೌನ್ ನಲ್ಲಿ ಗಾಡಿ ಮೇಲೆ ಕಚೋರಿ ಮಾರಾಟ ಮಾಡ್ತಾ ಇರ್ತಾನೆ. ಗೋಪಾಲಂ ಚಿಕ್ಕಪ್ಪ, ತಾವು ನಮ್ಮ ಮನೆಗೆ ಬರೋದು ನಿಜಾನೇ ಅಲ್ವಾ? ಕನಸೇನಲ್ವಲ್ಲ? ನಾನು ನಿಜಕ್ಕೂ ನಂಬ್ತಾನೆ ಇಲ್ಲ. ಬನ್ನಿ ಬನ್ನಿ. ನೀನ್ ಸುಮ್ನೆ ಇರೋ ಸೊಸೆ. ಬರಬರ್ದೆ ಗೋಪಾಲಂ ಚಿಕ್ಕಪ್ಪ ನಮ್ಮ ಮನೆಗೆ ಬಂದ್ರೆ ಹಾಗೆ ಯಾಕೆ ಮಾತಾಡ್ತೀಯಾ? ಹೋಗಿ ಟೀ ಮಾಡ್ಕೊಂಬ ಹೋಗು. ಈಗ ಇಂಥದ್ದೇನು ಬೇಡಮ್ಮ ತಾಯಿ, ಈಗ ನಿಮ್ ಜೊತೆ ಅಗತ್ಯ ಬಂದಿದೆ, ಅದಕ್ಕೆ ನಿಮ್ ಮನೆ ಹುಡುಕೊಂಡು ಬಂದೆ. ತುಂಬಾ ಸಂತೋಷ ಚಿಕ್ಕಪ್ಪ. ನಾವು ಮಾಡಬೇಕಾದ ಸಹಾಯವೇನು? ನನಗೆ 1 ಮೊಳಕೆ ಮೊಸರು ಬೇಕು ಅನಾಮಿಕಾ ಎಂದು ಹೇಳುತ್ತಲೇ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ. ತನ್ನಲ್ಲಿ ತಾನು, ಅಮ್ಮಯ್ಯ, ದಿನವೂ ಮಿಕ್ಕ ಹೋಗ್ತಾ ಇರುವ ಮೊಸರು ಚರಂಡಿ ಪಾಲಾಗದ ಹಾಗೆ ನೋಡ್ಕೊಂಡು ಚಿಕ್ಕಪ್ಪ ಎಂದು ಅಂದುಕೊಳ್ಳುತ್ತಾಳೆ. ಆನಂದದಿಂದ ಗೋಪಾಲನ್ ಹತ್ರ, ತಗೊಳ್ಳಿ ಚಿಕ್ಕಪ್ಪ, ಒಂದಲ್ದಿದ್ರೆ 2 ಮಡಕೆ ಮೊಸರನ್ನು ತಗೋ. ಮನೆಗೆ ಬಂದು ಕೇಳಿದ ಮೇಲೆ ಕೊಡದೇ ಇರ್ತೀವ ಏನೋ? ಬಹಳ ಸಂತೋಷ ಶಾರದಮ್ಮ ತಾಯಿ. ಇದು ಬೇಸಿಗೆ ಅಲ್ವಾ? ದಹಿ ಕಚೋರಿ ಮಾರ್ತಾ ಇದ್ದೀನಿ. ಬದಲಾಗ್ತಾ ಇರುವ ಕಾಲದ ಜೊತೆ ನಾವು ಜೊತೆಯಾಗಿ ನಡೆದ್ರೆ ಅಲ್ವಾ ನಾವು ಬದುಕೋದು. ಈಗ ಮಡಕೆ ಮೊಸರು ಇದೆಯೋ ಇಲ್ಲೋ ಹೇಳಲೇ ಇಲ್ಲ. ಇದೆ ಚಿಕ್ಕಪ್ಪ, ನಾನೇ ಹೋಗಿ ತಗೊಂಡ್ಬರ್ತೀನಿ ಎಂದು ಹೇಳಿ ಅನಾಮಿಕಾ ಹೋಗುತ್ತಾಳೆ. ಶಾರದಾ ಗೋಪಾಲ್ ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಾ ಮೊಸರಿನ ಮಡಕೆಯನ್ನು ತಂದು ಗೋಪಾಲನ ಕೈಗೆ ಕೊಡುತ್ತಾಳೆ. ಚಿಕ್ಕಪ್ಪ, ತಗೊಳ್ಳಿ ಮೊಸರು ಮಡಿಕೆ. ತಗೊಂಡು ಹೋಗಿ ದಹಿ ಕಚೋರಿ ಮಾಡಿ ತುಂಬಾ ದುಡ್ಡು ಸಂಪಾದಿಸು. ಚಿಕ್ಕಮ್ಮ, ತಂಗಿನ ಚೆನ್ನಾಗಿ ನೋಡ್ಕೋ. ಬಹಳ ಸಂತೋಷ ಅನಾಮಿಕಾ. ಎಷ್ಟು ಕೊಡ್ಬೇಕಮ್ಮ ಶಾರದಾ ಇದಕ್ಕೆ? 200 ರೂಪಾಯಿ ಚಿಕ್ಕಪ್ಪ. ಗೋಪಾಲಂ ದುಡ್ಡು ಕೊಟ್ಟು ಮೊಡಕೆ ಮೊಸರಿಂದ ಹೊರಟು ಹೋಗುತ್ತಾನೆ. ಹಾಗೆ ದಿನವೂ ಕಳೆಯುತ್ತಾ ಇರುತ್ತದೆ. ಅತ್ತೆ ಸೊಸೆಯರು ಲಕ್ಷ್ಮಿ ಹಸುವನ್ನು ನೋಡಿಕೊಳ್ಳುತ್ತಾ ಮನೆ ಹತ್ರವೇ ಹಾಲು ಮೊಸರು ಮಾರಾಟ ಮಾಡ್ತಾ ಇರ್ತಾರೆ. ಒಂದು ದಿನ ಇಬ್ಬರು ದಹಿ ಕಚೋರಿ ತಿನ್ನಬೇಕು ಎಂದು ಗೋಪಾಲಂ ಗಾಡಿ ಹತ್ರ ಬರ್ತಾರೆ. ಗೋಪಾಲಂ ಸಂತೋಷದಿಂದ ದಹಿ ಕಚೋರಿ ಮಾಡಿ ಕೊಡುತ್ತಾನೆ. ದಹಿ ಕಚೋರಿ ತಿನ್ರಮ್ಮ ತಾಯಿ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಶಾರದಾ ಅನಾಮಿಕಾ ಸಂತೋಷದಿಂದ ದಹಿ ಕಚೋರಿ ತಿನ್ನುತ್ತಾರೆ. ಇಬ್ಬರಿಗೂ ತುಂಬಾ ಹಿಡಿಸುತ್ತದೆ. ಹೇಗೆ ಮಾಡುತ್ತಾರೋ ಗೋಪಾಲನ್ನ ಕೇಳಿ ತಿಳಿದುಕೊಳ್ಳುತ್ತಾರೆ. ಇಬ್ಬರು ಸೇರಿ ಗೋಪಾಲಂ ಚಿಕ್ಕಪ್ಪನ ಕೂತ್ಕೋ ಅಂತ ಹೇಳಿ ಅವನು ಹೇಳಿದ ಹಾಗೆ ದಹಿ ಕಚೋರಿ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಬಂದವರಿಗೆ ಇಷ್ಟ ಬಂದ ಹಾಗೆ ಮಾಡಿ ಕೊಡ್ತಾ ಇರ್ತಾರೆ. ನಿಮ್ಮನ್ನು ನೋಡ್ತಾ ಇದ್ರೆ ಬಹಳ ಸಂತೋಷವಾಗಿದೆ ತಾಯಿ. ಇಬ್ಬರು ಏನಾದ್ರೂ ಕಲ್ತ್ಕೋಬೇಕು ಅಂತಂದ್ರೆ ಹಠದಿಂದ ಕಲ್ತ್ಕೋತೀರಾ.
ವಿಜಯ ಸಾಧಿಸ್ತೀರಾ ಎಂದು ಮೆಚ್ಚಿಕೊಳ್ಳುತ್ತಾನೆ. ಅತ್ತೆ ಸೊಸೆಯರು ಬಹಳ ಸಂತೋಷ ಪಡುತ್ತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಅತ್ತೆ ಶಾರದ ದುಃಖದಿಂದ, ಸೊಸೆ 4 ದಿನದಿಂದ ಗೋಪಾಲಂ ಚಿಕ್ಕಪ್ಪ ಮೊಸರಿಗಾಗಿ ಬರ್ತಾ ಇಲ್ಲ, ನೀನು ಗಮನಿಸಿದ್ಯಾ? ಹಾ, ಗಮನಿಸಿದ್ದೀನಿ ಅತ್ತೆ. ಯಾಕೆ ಬರ್ತಾ ಇಲ್ವೋ ಅಂತ ಮಾತ್ರ ಗೊತ್ತಾಗಿಲ್ಲ. ಒಂದ್ಸಲ ಮನೆಯವರೆಗೂ ಹೋಗಿ ನೋಡಿದ್ರೆ ಚೆನ್ನಾಗಿರುತ್ತೆ ಎಂದು ಮಾತನಾಡಿಕೊಂಡು ಅತ್ತೆ ಸೊಸೆಯರು ಮನೆಯಿಂದ ಹೋಗುತ್ತಾ ಇರುವಾಗ ಹೊರಗಿನಿಂದ ತಂದೆ ಮಗ ಮನೆಗೆ ಬರುತ್ತಾರೆ. ಎಲ್ಲಿಗೆ ಶಾರದಾ? ಗೋಪಾಲಂ ಚಿಕ್ಕಪ್ಪ ಮನೆಗೆ ರೀ. 4 ದಿನದಿಂದ ನಮ್ಮ ಹತ್ರ ಮೊಸರನ್ನ ಕೊಂಡ್ಕೊಳ್ಳಲಿಕ್ಕೆ ಬರ್ತಾನೆ ಇಲ್ಲ. ಏನ್ ನಡೆದಿದ್ಯೋ ಒಂದ್ಸಲ ನೋಡ್ಕೊಂಡು ಬರೋಣ ಅಂತ ಇಬ್ರು ಹೋಗ್ತಾ ಇದೀವಿ. ಇಷ್ಟಕ್ಕೂ ಈ ಗೋಪಾಲಂ ಚಿಕ್ಕಪ್ಪ ಯಾರ ಅನಾಮಿಕಾ? ಏನ್ರಿ ನೀವು, ನಿಮಗೆ ಗೋಪಾಲಂ ಚಿಕ್ಕಪ್ಪ ಯಾರೋ ಗೊತ್ತಿಲ್ವಾ? ನಮ್ಮ ಹತ್ರ ಮೊಳಕೆ ಮೊಸರು ತಗೊಂಡು ಹೋಗಿ ಟೌನ್ ಅಲ್ಲಿ ದಹಿ ಕಚೋರಿ ಮಾಡಿ ಮಾರ್ತಾ ಇರ್ತಾರಲ್ವಾ? ಅಯ್ಯೋ ಅತ್ತೆ ಸೊಸೆಯರೇ, ನಿಮ್ಮ ಗೋಪಾಲಂ ಚಿಕ್ಕಪ್ಪಂಗೆ ಕಡಿಮೆ ರೇಟಲ್ಲಿ ಎಲ್ಲಾದ್ರೂ ಇದೇ ಮೊಳಕೆ ಮೊಸರು ಸಿಕ್ಕುತ್ತೋ ಏನೋ? ಆ ಮೊಸರಿನಿಂದನೇ ಅವನು ದಹಿ ಕಚೋರಿ ಮಾರಾಟ ಚೆನ್ನಾಗಿರುತ್ತೆ ಏನೋ, ಅದಕ್ಕೆ ನಿಮ್ಮ ಹತ್ರ ಬರ್ತಾ ಇಲ್ಲ ಅಂದ್ಕೋತೀನಿ. ನಿಮ್ಮ ಏನೋ ಕತೆನ ಸ್ವಲ್ಪ ಪಕ್ಕದಲ್ಲಿಡಿ. ನಾನು ಸೊಸೆ ಸೇರಿ ಗೋಪಾಲಂ ಚಿಕ್ಕಪ್ಪ ಮನೆಯವರೆಗೆ ಹೋಗಿ ಬರ್ತೀವಿ ಎಂದು ಹೇಳಿ ಇಬ್ಬರು ಮನೆಯಿಂದ ಹೊರಡುತ್ತಾರೆ. ಸ್ವಲ್ಪ ಸಮಯದ ನಂತರ ಶಾರದಾ ಅನಾಮಿಕಾ ಗೋಪಾಲಂ ಮನೆ ಹತ್ರಕ್ಕೆ ಸೇರ್ಕೋತಾರೆ. ಮನೆ ಮುಂದೆ ಜನಗಳು ಗುಂಪು ಕೂಡಿರುತ್ತಾರೆ. ಇಬ್ಬರ ಎದೆಯಲ್ಲೂ ಒಂದೇ ಸಲ ದಿಗಿಲಿ ಹುಟ್ಟುತ್ತದೆ. ಭಯದಿಂದ, ಅದೇ ಏನ್ ನಡೆದಿರುತ್ತೆ ಎಂದು ಕೇಳುತ್ತಾಳೆ. ಬೇಗ ಒಳಗಡೆ ಹೋಗಿ ನೋಡೋಣ ಸೊಸೆ. ಇಬ್ಬರು ಒಳಗಡೆಗೆ ಹೋಗುತ್ತಲೇ ಗೋಪಾಲಂ ಮಂಚದ ಮೇಲೆ ನಿಶ್ಚಲವಾಗಿ ಮಲಗಿರುತ್ತಾನೆ. ಪಕ್ಕದಲ್ಲಿ ಅವನ ಹೆಂಡತಿ ಸುಶೀಲಾ, ಇಂಟರ್ ಓದ್ತಾ ಇರುವ ಮಗಳು ಕೀರ್ತಿ ಅಳುತ್ತಾ ಕಾಣಿಸುತ್ತಾರೆ. ಸುಶೀಲಾ ಅತ್ತೆ ಸೊಸೆಯರನ್ನು ನೋಡುತ್ತಾಳೆ. ಅಮ್ಮ, ಮೊನ್ನೆ ಎದೆ ನೋವು ಬಂತು, ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸಿದ್ವಿ. ಆಪರೇಷನ್ ಮಾಡಬೇಕು, ಮೊದಲು 3 ಲಕ್ಷದವರೆಗೂ ಖರ್ಚಾಗುತ್ತೆ ಅಂತ ಹೇಳಿದ್ರಮ್ಮ. ದುಡ್ಡಿಗಾಗಿ ಅಂತ ಎಷ್ಟೋ ಪ್ರಯತ್ನ ಮಾಡಿದ್ವಿ, ಆದ್ರೆ ಸಿಕ್ಕಿಲ್ಲ. ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂದ್ರು, ಅಷ್ಟರಲ್ಲಿ ಹೀಗೆ ನಡೀತಮ್ಮ ಎಂದು ಅಳುತ್ತಾಳೆ. ಅತ್ತೆ ಸೊಸೆಯರಿಗೆ ಕಣ್ಣೀರು ಬರುತ್ತದೆ. ಚಿಕ್ಕಪ್ಪ ಹೀಗೆ ಅಕಸ್ಮಾತ್ ಆಗಿ ನಮ್ಮನ್ ಬಿಟ್ಟು ಹೊರಟೋದ್ರ? ನಿನ್ನೆವರೆಗೂ ನಮ್ ಜೊತೆ ನಗುತ್ತಾ ಮಾತಾಡಿದ ಮನುಷ್ಯ ಹೀಗಿರೋದು ನಂಬಲಾರ್ದೆ ಹೋಗ್ತಾ ಇದ್ದೀನಮ್ಮ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಗೋಪಾಲನ ಅಂತ್ಯಕ್ರಿಯೆ ಪೂರ್ತಿಯಾದ ನಂತರ ಗೋಪಾಲಂ ಕುಟುಂಬ ಪೂರ್ತಿಯಾಗಿ ಒಂಟಿಯಾಗಿ ಬಿಡುತ್ತದೆ. ಆದಾಯವಿಲ್ಲದೆ ಭವಿಷ್ಯ ಕತ್ತಲಾಗಿ ಬಿಡುತ್ತದೆ. ಒಂದು ದಿನ ಶಾರದಾ, ಸೊಸೆ, ಗೋಪಾಲಂ ಚಿಕ್ಕಪ್ಪ ನಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರೋ ಗೊತ್ತಲ್ಲ? ನೆನ್ಪಿದೆ ಅತ್ತೆ, ಅವರಿಂದಲೇ ಅಲ್ವಾ ನಾವು ದಹಿ ಕಚೋರಿ ಮಾಡೋದು ಕಲ್ತ್ಕೊಂಡಿದ್ದು. ಮತ್ತೆ ನಾವೀಗ ಅವರ ಕುಟುಂಬನ ಬಿಡೋಣ್ವಾ? ಇಲ್ಲ ಸೊಸೆ, ಇನ್ನು ಮೇಲಿಂದ ಅವರು ಕೂಡ ನಮ್ಮ ಕುಟುಂಬನೇ. ಅವರು ಹೇಗೋ ಆ ಮನೆಯಲ್ಲಿ ಸ್ವಲ್ಪ ಕಾಲದವರೆಗೂ ಇರಬಾರ್ದು. ಹೊರಗಡೆ ಎಲ್ಲೋ ಇದ್ದು ಕಷ್ಟಪಡೋದೇನಕ್ಕೆ ಸೊಸೆ, ನಮ್ಮನೆಯಲ್ಲೇ ಇಟ್ಕೊಳ್ಳೋಣ ಎಂದು ಅತ್ತೆ ಸೊಸೆಯರು ಒಂದು ನಿರ್ಣಯ ತೆಗೆದುಕೊಂಡು ಸುಶೀಲಳನ್ನು, ಕೀರ್ತಿಯನ್ನು ಅವರ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ. ಪ್ರಸಾದ್ ರಮೇಶರು ಕೂಡ ಎಂತಹ ಅಭ್ಯಂತರವೂ ಹೇಳಲಿಲ್ಲ. ಇನ್ನು ಆಗಿನಿಂದ ಪ್ರತಿ ದಿನವೂ ತಮ್ಮ ಮನೆಯಲ್ಲಿ ತಯಾರು ಮಾಡುವ ಮೊಸರಿನಿಂದ ದಹಿ ಕಚೋರಿ ಮಾಡಿ ಮಾರಲಿಕ್ಕೆ ಪ್ರಯತ್ನಿಸುತ್ತಾರೆ ಅತ್ತೆ ಸೊಸೆಯರು. ಹಾಗೆ ಬಂದ ಆದಾಯದಿಂದ ಒಂದು ಭಾಗ ಗೋಪಾಲನ ಕುಟುಂಬಕ್ಕೆ ಕೊಡುವುದು, ಕೀರ್ತಿನ ತಿರುಗಿ ಕಾಲೇಜಿಗೆ ಕಳಿಸುವುದು ಮಾಡ್ತಾ ಇದ್ರು. ಸ್ವಲ್ಪ ತಿಂಗಳ ನಂತರ ಅತ್ತೆ ಸೊಸೆಯರ ಕಷ್ಟ ಪ್ರೇಮದಿಂದ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ. ದುಡ್ಡು ಹೆಚ್ಚಾಗಿ ಬರಲಿಕ್ಕೆ ಶುರುವಾಗುತ್ತದೆ. ಸುಶೀಲಾ ಕಣ್ಣೀರು ಒರೆಸಿಕೊಳ್ಳುತ್ತಾ, ನೀವಿಲ್ದೆ ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತೋ ನೆನೆಸ್ಕೊಂಡ್ರೆ ತುಂಬಾ ಭಯವಾಗುತ್ತೆ ಶಾರದಮ್ಮ. ಭಯಪಡಬೇಡಮ್ಮ, ದುಃಖ ಪಡಬೇಡಮ್ಮ ಸುಶೀಲಾ. ಚಿಕ್ಕಪ್ಪನ ಸ್ಥಾನದಲ್ಲಿ ನಾವು ಆಧಾರವಾಗಿದ್ದೀವಿ ನಿನಗೆ. ಕೀರ್ತಿನ ಚೆನ್ನಾಗಿ ಓದಿಸೋಣ. ಗೋಪಾಲಂ ಚಿಕ್ಕಪ್ಪ ಹೋದ್ರು ಅವನ ಒಳ್ಳೆತನ ನಮ್ಮಲ್ಲಿದೆ. ಇನ್ನು ನಾವು ನಮ್ಮ ಮನೆಗೆ ಹೊರಟೋಗ್ತೀವಿ ಅನಾಮಿಕಾ. ಚಿಕ್ಕಪ್ಪ ನಮಗೆ ಕೊಟ್ಟಿದ್ದು ಅಡಿಗೆ ಅಲ್ಲ ಚಿಕ್ಕಮ್ಮ, ಜೀವಿಸಲಿಕ್ಕೆ ಒಂದು ಮಾರ್ಗ. ಯಾವಾಗಲೂ ಚಿಕ್ಕಪ್ಪನನ್ನ ನೆನ್ಸ್ಕೊಂಡು ದುಃಖ ಪಡಬೇಡಮ್ಮ. ನೀನು ನಮ್ಮ ಜೊತೆ ದಹಿ ಕಚೋರಿ ಮಾಡಿ ಮಾರ್ಲಿಕ್ಕೆ ಬಂದ್ಬಿಡು. ಮನೆ ಹತ್ರ ಒಬ್ಳೆ ಇದ್ದು ಏನ್ ಮಾಡ್ತೀಯಾ? ನಾನು ಅದೇ ಅಂದ್ಕೋತಾ ಇದ್ದೀನಿ ಅನಾಮಿಕಾ. ಮಗಳು ಹೇಗೂ ಕಾಲೇಜಿಗೆ ಹೋಗ್ತಾಳೆ, ನಾನೊಬ್ಬಳೆ ಮನೆ ಹತ್ರ ಇರ್ಬೇಕು. ಅವರು ನೆನಪಿಗೆ ಬರ್ತಾ ಇರ್ತಾರೆ. ನಾನು ನಿಮ್ ಜೊತೆ ದಹಿ ಕಚೋರಿ ಹತ್ರ ಬರ್ತೀನಿ. ಮನುಷ್ಯನ ಜೀವನ ತಾತ್ಕಾಲಿಕ, ಆದ್ರೆ ಅವನು ಮಾಡಿದ ಒಳ್ಳೆಯತನ ಶಾಶ್ವತ. ನಮ್ಮ ಕೈಯಲ್ಲಿರುವ ಚಿಕ್ಕ ಸಹಾಯ ಯಾರಿಗೋ ಹೊಸ ಜೀವನವಾಗುತ್ತದೆ ಎಂದು ಶಾರದಾ ಹೇಳುತ್ತಾಳೆ. ಅತ್ತೆ ಸೊಸೆಯರು ಸಂತೋಷ ಪಡುತ್ತಾರೆ. ಸುಶೀಲಾ, ಕೀರ್ತಿ ಅವರ ಮನೆಗೆ ಹೋಗುತ್ತಾರೆ. ಶಾರದಾ, ಅನಾಮಿಕಾ, ಸುಶೀಲಾ ಸೇರಿ ದಹಿ ಕಚೋರಿ ಮಾರುತ್ತಾ ಜೀವನ ಸಾಗಿಸುತ್ತಾ ಇರುತ್ತಾರೆ.